ಸಲ್ಮಾನ್ ಖಾನ್ ಅವ್ರು ಕಳಿಸಂತ ಒಂದು ಲೀಗಲ್ ನೋಟಿಸ್ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅಂತಂದ್ರೆ, ಒಂದು ಮೂವಿ ರಿಲೀಸ್ ಆಗೋದಿತ್ತು ಕಾಲಾ ಹಿರಣ್ ಅಂತ. ಈ ಮೂವಿ ಪ್ರಮೋಷನ್ ಸ್ಟೇಜ್ ಅಲ್ಲಿ ಇತ್ತು ಅಂಡ್ ಸಲ್ಮಾನ್ ಖಾನ್ ಅವರಿಗೆ ಈ ಮೂವಿ ಇಂಡಿಯಾ ಅಲ್ಲಿ ರಿಲೀಸ್ ಆಗೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅವರೊಂದು ಲೀಗಲ್ ನೋಟಿಸ್ ಅನ್ನ ಕಳಿಸ್ತಾರೆ. ಬಿಕಾಸ್ ಈ ಮೂವಿ ಬೇಸ್ ಆಗಿದ್ದು ಸ್ಟೋರಿನೇ ಸಲ್ಮಾನ್ ಖಾನ್ ಅವರ 1998 ನ ಬ್ಲಾಕ್ ಬಕ್ ಹಂಟಿಂಗ್ ಕೇಸ್ ನ ಮೇಲೆ. ದಟ್ ಈಸ್ ಒಂದು ಮೂವಿ ಶೂಟಿಂಗ್ ಟೈಮ್ ಅಲ್ಲಿ ಸಲ್ಮಾನ್ ಖಾನ್ ಅವರು ರಾಜಸ್ಥಾನ್ ಅಲ್ಲಿ 2 ಜಿಂಕೆ ಅಂತಂದ್ರೆ ಬ್ಲಾಕ್ ಬಕ್ ನ ಹಂಟ್ ಮಾಡ್ತಾರೆ ಅಂಡ್ ಅವರ ಮೇಲೆ ಕೇಸ್ ಆಗತ್ತೆ. ಈ ಕೇಸ್ ಅಲ್ಲಿ ಮೇನ್ ಅಕ್ಯೂಸ್ ಆದಂತ ಸಲ್ಮಾನ್ ಖಾನ್ ಅವರಿಗೆ ಡಿಸ್ಟ್ರಿಕ್ಟ್ ಕೋರ್ಟ್ 5 ವರ್ಷದ ಜೈಲ್ ಶಿಕ್ಷೆ ವಿಧಿಸುತ್ತೆ ಅಂಡ್ ಅದಾದ್ಮೇಲೆ ಅವರು ಬೇಲ್ ತಗೊಂಡು ಈಗ ಈ ಕೇಸ್ ರಾಜಸ್ಥಾನ್ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಅಲ್ಲಿದೆ. ಸಲ್ಮಾನ್ ಖಾನ್ ಕಳಿಸಿದಂತ ಲೀಗಲ್ ನೋಟಿಸ್ ಅಲ್ಲಿ 3 ಪಾಯಿಂಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಾರೆ. ಫಸ್ಟ್, ದಟ್ ಮ್ಯಾಟರ್ ಸಬ್ಜುಡಿಸ್ ಅಲ್ಲಿ ಇದೆ, ಅಂದ್ರೆ ಮ್ಯಾಟರ್ ಇನ್ನೂ ಪೆಂಡಿಂಗ್ ಅಲ್ಲಿ ಇರೋದ್ರಿಂದ ನೀವು ಮಾಡುವಂತ ಮೂವಿ ಪಬ್ಲಿಕ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಒಂದ್ ರೀತಿ ನನ್ನ ಕೇಸ್ಗೂ ಸಹ ಹ್ಯಾಂಪರ್ ಆಗುತ್ತೆ, ನನ್ನ ಕೇಸ್ ಬಯಾಸ್ಡ್ ಆಗಬಹುದು ಅಥವಾ ನನ್ನ ಕೇಸಿಗೆ ಹ್ಯಾಂಪರ್ ಆಗುತ್ತೆ. ಸೆಕೆಂಡ್, ಅವರ ಪರ್ಸನಾಲಿಟಿ ರೈಟ್ಸ್ ಅನ್ನ ಇನ್ಫ್ರಿಂಜ್ ಮಾಡುತ್ತೆ. ಬಿಕಾಸ್ ಸಲ್ಮಾನ್ ಖಾನ್ ಅವರ ಹೆಸರು, ಅವರ ವಾಯ್ಸ್ ಆಗ್ಲಿ, ಅವರ ಹಾವಭಾವ, ನೀವು ಯಾವುದೇ ಮೂವಿ ಅಲ್ಲಿ ಆಗ್ಲಿ ಎಲ್ಲಾದ್ರೂ ಕಾಪಿ ಮಾಡ್ತಿದ್ದೀರಿ ಅಂತ ಹೇಳುವಾಗ ಅವರ ಕನ್ಸೆಂಟ್ ಇಲ್ಲದೆ, ಅವರ ಒಪ್ಪಿಗೆ ಇಲ್ಲದೆ, ದೆನ್ ಅದು ಅವರ ಪರ್ಸನಾಲಿಟಿ ರೈಟ್ಸ್ ಅನ್ನ ಇನ್ಫ್ರಿಂಜ್ ಮಾಡುತ್ತೆ. ಅಂಡ್ ಥರ್ಡ್, ಅವರಿಗೆ ಡಿಫಮೇಷನ್ ಕೂಡ ಸಹ ಆಗಬಹುದು. ಬಿಕಾಸ್ ಈ ಮೂವಿಯಲ್ಲಿ ತೋರಿಸುವಂತ ಯಾವುದೇ ಫಾಲ್ಸ್ ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಇಂದ ಅವರ ರೆಪ್ಯುಟೇಷನ್ ಡ್ಯಾಮೇಜ್ ಆಗಬಹುದು. ಸೊ ದಿಸ್ ಇಸ್ ಡಿಫಮೇಷನ್. ಸೊ ಹಾಗಾಗಿ ಸಲ್ಮಾನ್ ಖಾನ್ ಅವರು ನೋಟಿಸ್ ಮುಖಾಂತರ ಮೂವಿ ಮೇಕರ್ಸ್ ಗೆ ತಿಳಿಸ್ತಿರೋದು ದಟ್ ಈ ಮೂವಿ ಪ್ರಮೋಷನ್ ಆಗ್ಲಿ ರಿಲೀಸ್ ಆಗ್ಲಿ ಅದನ್ನ ತಡೀರಿ ಅಂತ ಹೇಳಿ. ಇಫ್ ಇನ್ ಕೇಸ್ ಮೂವಿ ಮೇಕರ್ಸ್ ಇವರ ನೋಟಿಸ್ ಅಕಾರ್ಡಿಂಗ್ಲಿ ಕಂಪ್ಲೈ ಆಗ್ಲಿಲ್ಲ ಅಥವಾ ಮೂವಿನ ತಡೀಲಿಲ್ಲ ಅಂತ ಹೇಳಿದ್ರೆ, ದೆನ್ ಸಲ್ಮಾನ್ ಖಾನ್ ಆಬ್ವಿಯಸ್ಲಿ ಕೋರ್ಟ್ ಗೆ ಹೋಗಬಹುದು ಅಂಡ್ ಕೋರ್ಟ್ ಮುಖಾಂತರ ಇಂಜಂಕ್ಷನ್ ಅನ್ನ ಸೀಕ್ ಮಾಡಬಹುದು. ಸೊ ಕೋರ್ಟ್ ಮುಖಾಂತರ ಮೂವಿ ಮೇಲೆ ತಡೆ ಆಜ್ಞೆನ ತಗೊಳ್ಬಹುದು. ಈ ರೀತಿ ಇನ್ನಷ್ಟು ಲೀಗಲ್ ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಬುಕ್ ಅನ್ಅವೇರ್ ಅನ್ನ ಓದಿ.